ಟುಡೇ ಗ್ಯಾಂಗ್ ಲೀಡರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ 3ನೇ ಬಾರಿ ಗಡೀಪಾರು ಮಾಡಿ ಆದೇಶ ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ. ಒಂದ್ಸರಿ ಹೋಗಿ ಬಂದ್ಬಿಟ್ಟು ಕಳಿಸ್ಬಿಡೋದೇ ಒಳ್ಳೆಯದು. ಇನ್ನು ಆರ್ಡರ್ ಮಾಡಿದೆ. ಕೋಮಲ್ ಇಂದ ಕೋಲಾರ ಜಿಲ್ಲೆ ರೈತರಿಗೆ ಯುಗಾದಿ ಆಫರ್ ಸಿಕ್ಕಿದೆ. ಲೀಟರ್ ಹಾಲಿಗೆ 2 ರೂಪಾಯಿ ಹೆಚ್ಚಳ, 3,000 ರೂಪಾಯಿ ಪ್ರತಿ ಎಕರೆಗೆ ಮೇವು ಬೆಳೆಯೋಕ್ಕೆ ಕೊಡ್ತಾರಂತೆ. ಇದೆಲ್ಲ ಸಮ್ಮರ್ನಿಂದ ಇದು ಹಾಲು ಉತ್ಪಾದನೆ ಬಿದ್ದೋಗುತ್ತೆ ಕೆಳಕ್ಕೆ. ಆ ಟೈಮಲ್ಲಿ ಕೊಡ್ತಾರೆ 2 ರೂಪಾಯಿ, ಆಮೇಲೆ ಕಿತ್ಕೊಂಡು ಬಿಸಾಕ್ತಾರಲ್ಲ. ದೇಶದಲ್ಲೇ ಮೊದಲ ಬಾರಿಗೆ ಕಾರವಾರ ತಾಲೂಕಿನ ಕದಂಬ ನೌಕಾಲೆಯಲ್ಲಿ ಕಲ್ವರಿ ವರ್ಗದ ಕ್ಯಾಟಗರಿ ಸಬ್ಮರೀನ್ನ ನಿರ್ವಹಣೆ ಘಟಕ ಆರಂಭ ಆಗಿದೆ. ವೈಸ್ ಅಡ್ಮಿರಲ್ ಪಿ ಶಿವಕುಮಾರ್ ಅವರು ಚಾಲನೆ ಕೊಟ್ಟಿದ್ದಾರೆ. ಬಲವಂತ, ಮೋಸ, ಆಮಿಷ, ಮದುವೆಯ ಕಾರಣಕ್ಕಾಗಿ ಮತಾಂತರಗಳು ಇದಕ್ಕೆ ನಿರ್ಬಂಧ ಇರುವ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ 2026ಕ್ಕೆ ಮಹಾರಾಷ್ಟ್ರ ವಿಧಾನಸಭೆ ಅಂಗೀಕಾರ ಕೊಟ್ಟಿದೆ. ಲೋಕಸಭೆ 8 ಮಂದಿ ವಿರೋಧ ಪಕ್ಷದ ಸಂಸದರ ಅಮಾನತು ಆದೇಶವನ್ನು ಧ್ವನಿಮತದ ಮೂಲಕ ರದ್ದುಪಡಿಸಲಾಗಿದೆ. ಅವರ ವಿಷಾದ ವ್ಯಕ್ತಪಡಿಸಿದ್ದಾರೆ, ಆಮೇಲೆ ಮಾಡಿದ್ದಾರೆ. ರಾಜ್ಯದಲ್ಲಿ ಜನಗಣತಿಗೆ ಸರ್ಕಾರ 450 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಗಣತಿ ಮಾಡಿದ್ದವರಿಗೆಲ್ಲ ಜಾತಿಗೆ ಸರ್ಕಾರ ಸಮಾಜ ಕಲ್ಯಾಣ ಮಂತ್ರಿ ಎಲ್ಲರಿಗೂ ಕಾಸು ಕೊಟ್ಟಾಗಿದೆಯಪ್ಪ ನಾವು ಅಂತ ಹೇಳಿದ್ದಾರೆ. ಕೊಟ್ರಿ ರಿಪೋರ್ಟ್ ಕತೆ ಏನು ಹೇಳಿ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ ನಡವಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿ 200ಕ್ಕೂ ಹೆಚ್ಚು ನಿವೃತ್ತ ಅಧಿಕಾರಿಗಳು, ಮಾಜಿ ಸೇನಾಧಿಕಾರಿಗಳೆಲ್ಲ ಪತ್ರ ಬರೆದಿದ್ದಾರೆ. ಇದು ಪ್ರಜಾಪ್ರಭುತ್ವದ ಘನತೆಗೆ ಚ್ಯುತಿ ತರುವಂತಿದೆ, ಅವರು ಕ್ಷಮೆ ಕೇಳಬೇಕು ಅವರು ಅಂತ ಹೇಳಿ. ಪಶ್ಚಿಮ ಬಂಗಾಳದ 291 ಕ್ಷೇತ್ರಗಳಿಗೆ ಟಿಎಂಸಿ ಮಮತಾ ಬ್ಯಾನರ್ಜಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅವರು ಭವಾನಿಪುರದಲ್ಲೇ ಸ್ಪರ್ಧಿಸ್ತಾರೆ. ಅವರ ವಿರುದ್ಧ ಸುವೇಂದು ಅಧಿಕಾರಿ ನಿಲ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರದಲ್ಲಿರುವ ನಟ ದರ್ಶನ್ಗೆ ಒಳ ಸಂದರ್ಶನ ನಡೆಸಲಿಕ್ಕೆ ಕೋರ್ಟ್ ಅಸ್ಕೊಂಡಿದೆ. ಆದರೆ ಸೂಪರ್ಡೆಂಟ್ ಒಪ್ಪದೇ ಇದ್ದರೆ ಅವಕಾಶ ಇಲ್ಲ ಆಗಿದೆ. ಅದು ಹೆಂಗಾಗುತ್ತೆ? ಅವರು ಫಲ ಇದಾಗಲ್ಲ. ನೀವು ಅನುಮತಿ ಕೊಟ್ಟರಷ್ಟು ಇದೆಂತ ಕೋರ್ಟ್ರಪ್ಪ ಆದೇಶಪ್ಪ ಇದು? ಏನು ಹೋಗಿ ಅವ್ರು ಏನೋ ಹೇಳಿದ್ದಾರೆ ಕೋರ್ಟ್ನಲ್ಲಿ. ಇನ್ನು ಆರೋಪಿಗಳ ಮೊಬೈಲ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ವಶಪಡಿಸಿಲ್ಲ, ಬೇರೆ ಕಡೆ ಪಡೆದಿದ್ದಾರೆ. ಟೈಲ್ಸ್ ವ್ಯತ್ಯಾಸ ಇದೆ ಅಂತೆಲ್ಲ ಹೇಳಿದ್ರಲ್ಲಪ್ಪ ಅವತ್ತು. ಅದನ್ನು ಕೋರ್ಟು ವಜಾಗೊಳಿಸಿದೆ, 5,000 ರೂಪಾಯಿ ದಂಡ ಹಾಕಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಇವತ್ತು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಕಟ್ಟಿರುವ ಸ್ಟುಡಿಯೋದಲ್ಲಿ ಸಮಾಧಿಗೆ ಕುಟುಂಬಸ್ಥರು, ಅಭಿಮಾನಿಗಳೆಲ್ಲ ಭೇಟಿ ಕೊಟ್ಟಿದ್ದಾರೆ.